ಗುಡಿಬಂಡೆ ತಾಲೂಕಿನಲ್ಲಿ ಮಳೆಯ ಕೊರತೆಯಿಂದ ರೈತರು ಸಂಕಷ್ಟದಲ್ಲಿರುವ ಬೆನ್ನಲ್ಲೇ ಜೋಳ ಬೆಳೆ ವಿಮೆ ನೋಂದಣಿ ಪ್ರಕ್ರಿಯೆಯಲ್ಲಿಯೂ ತಾಂತ್ರಿಕ ದೋಷ ಎದುರಾಗಿರುವುದು ರೈತರನ್ನ ಮತ್ತಷ್ಟು ಆತಂಕಕ್ಕೆ ಈಡು ಮಾಡಿದೆ. ಜೋಳ ಬೆಳೆ ವಿಮೆ ನೋಂದಣಿಗಾಗಿ ರೈತರು ಕೃಷಿ ಇಲಾಖೆಯ ಕಚೇರಿಗೆ ಬೆಳಗ್ಗೆಯಿಂದಲೇ ಸಾಲುಗಟ್ಟಿ ಬರ್ತಿದ್ದಾರೆ. ಆದರೆ ಪೋರ್ಟಲ್ನಲ್ಲಿ ಎದುರಾಗಿರುವ ತಾಂತ್ರಿಕ ಸಮಸ್ಯೆಯಿಂದಾಗಿ ವಿಮೆ ನೋಂದಣಿ ಪ್ರಕ್ರಿಯೆ ಮಂದಗತಿಯಲ್ಲಿ ಸಾಗ್ತಿದೆ. ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆಯವರೆಗೆ ಕೇವಲ 3 ರೈತರ ನೋಂದಣಿ ಮಾತ್ರ ಪೂರ್ಣಗೊಂಡಿದೆ ಎಂದು ರೈತರು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಸುಮಾರು ಜನ ರೈತರು ಬಂದು ವಾಪಸ್ ಹೋಗ್ತಾ ಇದ್ದಾರೆ. ಇವಾಗ ಇರೋರು ರಾತ್ರಿ 10 ಗಂಟೆ ಆಗಲಿ 9 ಗಂಟೆ ಆಗಲಿ ನಾವು ಇಲ್ಲೇ ಇರ್ತೀವಿ ಅಂತ ಒಂದು ಹಠ ಇಟ್ಕೊಂಡು ಇದ್ದಾರೆ. ಆದರೆ ಬೆಳಿಗ್ಗೆಯಿಂದ ಸರ್ವರ್ ಇಲ್ಲ, ಇಲ್ಲಿ ಸರ್ವರ್ ಇಲ್ಲ ಅಂತಾರೆ. ಪಾಪ ಇವ್ರು ಕೂಲಿಗೆ ಹೋದರೆ ಏನೋ 500 ರೂಪಾಯಿ 500 ರೂಪಾಯಿ 200 ರೂಪಾಯಿ 300 ರೂಪಾಯಿ ಸಂಪಾದನೆ ಮಾಡ್ತಾರೆ. ಗಂಡ ಹೆಂಡತಿ ಹೋದರೆ ಒಂದು ಇಬ್ಬರು ಹೋದರೆ 800 ರೂಪಾಯಿ ಕೂಲಿ ಬರುತ್ತೆ. ಮನೆಯಲ್ಲೇ ಮಕ್ಕಳಿಗೆ ಮತ್ತು ವೃದ್ಧರಿಗೆ ಎಲ್ರಿಗೂ ಏನೋ ಒಂದು ಉಪಯೋಗ ಆಗುತ್ತೆ. ಆದರೆ ಈಗ ಸುಮಾರು ಜನ ಬಂದು ವಾಪಸ್ಸು ಸುಮಾರು 150ರಿಂದ 100 ಜನ ವಾಪಸ್ ಹೋಗವ್ರೆ. ಇನ್ನೂ ಒಂದು 30-40 ಜನ ಇದ್ದಾರೆ. ಇಲ್ಲಿ ಸರ್ವರ್ ಇಲ್ಲ ಅಂತಂದರೆ ಇವತ್ತು ನಾಳೆ ಲಾಸ್ಟ್ ಡೇಟ್. ಈಗ ವಿಮಾಕ್ಕೆ ಇದು ಕಟ್ಟಬೇಕಾದ್ರೆ ನಾವೇನು ಮಾಡೋದಿಲ್ಲ. ವಿಮೆ ನೋಂದಣಿಗಾಗಿ ಅಗತ್ಯ ದಾಖಲೆಗಳೊಂದಿಗೆ ಬಂದಿರುವ ವೃದ್ಧರು ಹಾಗೂ ವಿಕಲಚೇತನರ ರೈತರು ಊಟ ನೀರು ಇಲ್ಲದೆ ದಿನವಿಡೀ ಕಚೇರಿ ಆವರಣದಲ್ಲಿಯೇ ಕಾಯುವಂತಾಗಿದೆ. ಸೂಕ್ತ ಆಸನ ಹಾಗೂ ಮೂಲ ಸೌಕರ್ಯಗಳಿಲ್ಲದೆ ಅವರು ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ. ಜೋಳ ಬೆಳೆ ವಿಮೆ ನೋಂದಣಿಗೆ ಕೇವಲ 2 ದಿನಗಳಷ್ಟೇ ಬಾಕಿ ಇರುವುದರಿಂದ ಕಡಿಮೆ ಅವಧಿಯಲ್ಲಿ ತಾಲೂಕಿನ ಎಲ್ಲಾ ರೈತರ ನೋಂದಣಿ ಪೂರ್ಣಗೊಳಿಸುವುದು ಕಷ್ಟ ಸಾಧ್ಯ. ಆದ್ದರಿಂದ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಸರ್ಕಾರ ತಕ್ಷಣವೇ ಸ್ಪಂದಿಸಿ ತಾಂತ್ರಿಕ ದೋಷವನ್ನು ಸರಿಪಡಿಸಬೇಕು. ಜೊತೆಗೆ ಬೆಳೆ ವಿಮೆ ನೋಂದಣಿ ಅವಧಿಯನ್ನು ವಿಸ್ತರಿಸಿ ರೈತರಿಗೆ ನೆರವಾಗಬೇಕು ಎಂದು ಸಂಕಷ್ಟದಲ್ಲಿರುವ ರೈತರು ಒತ್ತಾಯಿಸಿದ್ದಾರೆ. ಮಹೇಶ್, ಸಿಟಿವಿ ನ್ಯೂಸ್, ಗುಡಿಬಂಡೆ.